ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕಷಾಯದ ಪೌಡ್ರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಆರೋಗ್ಯಕ್ಕೂ ಭಾಳ ಒಳ್ಳೇದೈತಿ. ಈಗ ಚಾಕ ಮತ್ತು ಕಾಫಿಗೆ ಅಡಿಕ್ಟ್ ಆಗಿರ್ತಾರೋ ಅದಕ್ಕೆ ಇದನ್ನು ಕುಡಿದ್ರಂತೂ ಇದು ಔಷಧಿ ಸಸ್ಯಗಳ ಇಂತ್ರ ತಂದಂಥ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಂತ್ರ ಮಾಡಿದ್ದೈತಿ. ಇದು ಅದರಿಂತ ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ಇದನ್ನು ಮಾಡಿ ನಾ ತೋರ್ಸಾಕತ್ತೇನೆ ಇವತ್ತು. ಇದು ನೆಗಡಿ ಕೆಮ್ಮು ಯಾವುದೂ ಬರಲಾರ್ದಂಗೂ ನೋಡ್ಕೋತೈತಿ. ಮತ್ತು ಒಳ್ಳೆ ಇದನ್ನ ಹ್ಯಾಬಿಟ್ ಬೆಳೆಸ್ಕೊಂಡ್ರೆ ಭಾಳ ಒಳ್ಳೇದಾಗ್ತದೆ. ಯಾಕಂದ್ರೆ ಇದ್ರೊಳಗೆ ಕಂಟೆಂಟ್ಸ್ ಒಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವೆ, ಅದ್ರೊಳಗೆ ಕಂಟೆಂಟ್ಸ್ ಏನೇನು ಅದಾವೆ ಎಲ್ಲ ಹಾಕೈತಿ ಇದ್ರೊಳಗೆ. ನೀವು ಪ್ರತಿಯೊಂದನ್ನು ನೋಡ್ರಿ, ಅದರಿಂತ ಬೆನಿಫಿಟ್ ಏನದಾವೆ ತಿಳ್ಕೊಂಡು ಈ ಕಷಾಯ ಪೌಡ್ರ್ ನೀವು ಮಾಡಿ ಕುಡೀರಿ ಅಂತ ಹೇಳಕ್ಕೆ ನಾನು ಇವನ್ನೆಲ್ಲ ಏನೇನು ತೊಗೊಂಡೆಲ್ಲ ಹಾಕಿದ್ದು ಅದ್ರ ಕಂಟೆಂಟ್ಸ್ ಎಲ್ಲ ಹಾಕೈತಿ. ಅದಕ್ಕೆ ಇದಕ್ಕೆಲ್ಲ ಶುಂಠಿ ಪೌಡ್ರ್ ಅದು ಆಗಲಿ ಎಲ್ಲ ಉಳ್ದುದು ಏನದಾವ ಇದು ಶುಂಠಿ ಪೌಡ್ರ್ ಹಾಕೈತಿ ಇದಕ್ಕೆ. ಮತ್ತು ಅವು ದಾಲ್ಚಿನ್ನಿ ಅಂತ ಇರ್ತೈತೆ ಅದನ್ನು ಹಾಕೈತಿ. ಹೀಗಾಗಿ ಅವು ಎಲ್ಲನೂ ಎಲ್ಲ ಪ್ರತಿಯೊಂದು ಹೆಲ್ದಿ ಇದದಾವು ಕಂಟೆಂಟ್ಸ್ ಅದಾವು. ಅದಕ್ಕೆ ನೀವು ಈ ಕಷಾಯ ಪೌಡ್ರನ್ನು ಮಾಡಿ ಕುಡಿದ್ರೆ, ನೀವು ಚಾದ ಹ್ಯಾಬಿಟ್ ಇತ್ತಂದ್ರೆ, ಕಾಫಿದು ಇತ್ತಂದ್ರೆ ಅವೆಲ್ಲವನ್ನು ನೀವು ಏನು ಮಾಡ್ತೀರಿ, ಈ ಕಷಾಯನ ಕುಡಿಯೋಕೆ ಹತ್ತು ಬಿಡ್ತೀರಿ. ಅಷ್ಟು ಟೇಸ್ಟ್ ಇರ್ತೈತಿ ಇದು ಕಷಾಯ ಇವೆಲ್ಲ ಹಾಕಿದ್ರಿಂತ. ಅದಕ್ಕೆ ನಾನು ಅದನ್ನ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ಇದು ಹವೇಜ ತೊಗೊಂಡೈತಿ, ಇದು ಮೆಣಸು ಇರ್ತಾವಲ್ರಿ ಅವನ್ನ ತೊಗೊಂಡೈತಿ. ಮತ್ತು ಲವಂಗ ಒಂದು ಸ್ವಲ್ಪ ತೊಗೋಬೇಕು ಒಂದಿಷ್ಟು. ಅದಕ್ಕೆ ಮತ್ತು ಅರಿಶಿನ ಪುಡಿ ಮನೇಲಿ ಮಾಡಿದ್ದೈತೆ ಅದನ್ನು ತೊಗೊಂಡೈತಿ. ಮತ್ತು ಶುಂಠಿ ಪೌಡ್ರ್ ತೊಗೊಂಡೈತಿ, ಸೋಪ್ ಕಾಳು, ದಾಲ್ಚಿನ್ನಿ, ಜೀರಿಗೆಯನ್ನು ಸ್ವಲ್ಪ ತೊಗೊಂಡೈತಿ, ಏಲಕ್ಕಿ ಸ್ವಲ್ಪ ತೊಗೊಂಡೈತಿ. ಇವು ಎಲ್ಲನೂ ಪ್ರತಿಯೊಂದು ಕಂಟೆಂಟ್ಸ್ ಭಾಳ ಬೆಸ್ಟ್ ಅದಾವು. ಅದಕ್ಕೆ ಹವೇಜನ ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡನಿ. ಇವೆಲ್ಲ ಏನೈತಿ ಸ್ವಲ್ಪ ತೊಗೋಬೇಕು, ಒಂದೊಂದು ಟೀ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು. ಸೋಪ್ ಕಾಳಾಗಲಿ ಇದಾಗಲಿ. ದಾಲ್ಚಿನ್ನಿ ಸ್ವಲ್ಪ ಜಾಸ್ತಿನ ಹಾಕ್ರಿ. ಒಂದು 20 ಪೀಸ್ ಹಾಕಿದ್ರೂ ಅಡ್ಡಿ ಇಲ್ಲ. ಅದಕ್ಕೆ ಜೀರಿಗೆ ಕಾಳು ಒಂದು ಸ್ವಲ್ಪ ತೊಗೊಂಡೇನಿ. ಏಲಕ್ಕಿ ಒಂದು 4 ತೊಗೊಂಡ್ರೆ ಸಾಕು ಅಷ್ಟೆ. ಏಲಕ್ಕಿನೂ ಹಾಕೈತಿ ಇದಕ್ಕೆ. ಆಮೇಲೆ ಲವಂಗ ಸ್ವಲ್ಪ ಹಾಕೋರಿ, ಒಂದು 5-6 ಲವಂಗ ಹಾಕ್ಕೊಂಡಿದ್ರೆ ಸಾಕು. ಮೆಣಸು ಮಾತ್ರ ಅದು ಭಾಳ ಅಂದ್ರೆ ಭಾಳ ಹೆಲ್ದಿ ಫುಡ್. ಅದು ಪೇನ್ ಕಿಲ್ಲರ್ ಅಂತ ಅದಕ್ಕೆ ಇನ್ನೊಂದು ಮೆಣಸಿಗೆ ಅಷ್ಟು ಒಳ್ಳೆ ಇದು. ಅದು ಅರಿಶಿನ ಪೌಡ್ರ್ ಮನೇಲಿ ಮಾಡಿದ್ದೈತೆ ಅದನ್ನ ಹಾಕ್ಕೊಂಡೇನಿ. ಮತ್ತು ಶುಂಠಿ ಪೌಡ್ರು ಮಾಡಿಟ್ಕೊಂಡಿದ್ದೈತಿ ಅದನ್ನು ಹಾಕ್ಕೊಂಡೇನಿ. ಅದಕ್ಕೆ ಇದೆಲ್ಲ ಹೆಂಗೆ ಮಾಡೋದನ್ನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಇವೆಲ್ಲ ಐಟಮ್ಸ್ ಎಲ್ಲ ಇದನ್ನು ಮಾಡಿ ನೋಡಿರಿ. ಈ ಥರ ಹವೇಜನ್ನು ಮೊದಲು ಹುರ್ಕೊಳಗ್ತಾನೆ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಲವಂಗ ಮತ್ತು ಮೆಣಸನ್ನು, ಚಕ್ಕೆಯನ್ನು ಎಲ್ಲ ಒಂದೊಂದಾಗಿ ಹಾಕೋತ ಬರ್ಬೇಕು. ಅವನ್ನ ಸ್ವಲ್ಪ ಸಣ್ಣಗೆ ಉರಿ ಇಟ್ಟು ಈ ಥರ ಎಲ್ಲ ಹುರ್ಕೋಬೇಕು. ಅವನ್ನ ಮೀಡಿಯಮ್ ಆಗಿ ಹುರಿಬೇಕು. ಹಂಗೇನು ಸ್ಟ್ರಾಂಗ್ ಭಾಳಷ್ಟೇನು ಹುರಿದೇನು ಬೇಕಾಗಿಲ್ಲ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು. ಹೀಗೆಲ್ಲ ಆಗ್ಯಾವು. ಅದಕ್ಕೆ ಇದನ್ನು ಆರಿಂದ ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಕತಿ. ಜೀರಿಗೆಯನ್ನು ಯಾಕೆ ಮೇಲೆ ಹಾಕಾಕತ್ತಾನೆ ಅಂದ್ರೆ ಅವನೇನು ಅಷ್ಟು ಹುರಿಬಾರ್ದು. ಇದಕ್ಕೆ ಇವನ್ನೆಲ್ಲ ಹುರ್ಕೊಂಡ್ರೆ ಸಾಕು. ಜೀರಿಗೆ ಆಗಲಿ, ನೀವು ಸೋಪ್ ಆಪ್ಷನ್, ನೀವು ಬೇಕಾದ್ರೆ ಹಾಕೋಬೋದು. ಅದಕ್ಕೂ ಜೀರ್ಣಕ್ರಿಯೆ ಜೀರಿಗೆ ಟೈಪ್ ಅದನ್ನು ಹಾಕ್ತಿರ್ತಾರೆ ಸೋಪ. ನಿಮ್ಮ ಆಪ್ಷನ್ ಅದು, ಬೇಕಂದ್ರೆ ಹಾಕೋರು. ನಾ ಇಲ್ಲಿ ಹಾಕೇನು ಒಂದು ಸ್ವಲ್ಪ. ಅದಕ್ಕೆ ಈಗೇನು ಮಾಡೋದಂದ್ರೆ ಇದೆಲ್ಲ ತಣ್ಣಗಾಗಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ತಾನೆ. ಎಲ್ಲವೂ ಈಗ 2 ಸಲ ಹಾಕೋತೀನಿ ನಾನು. ಇದಕ್ಕೆ ಏಲಕ್ಕಿ ಹಾಕ್ಕೊಳಕ್ತಾನೆ, ಶುಂಠಿ ಪೌಡ್ರು ಆಮೇಲೆ ಹಾಕ್ಕೊಳಕ್ತಾನೆ. ಈಗ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕಾಗ್ತದೆ. ಈಗ ಶುಂಠಿ ಪೌಡ್ರ್ ಹಾಕ್ಕೊಳಕ್ತಾನೆ. ಶುಂಠಿ ಪೌಡ್ರ್ ಒಂದು 2 ಟೀ ಸ್ಪೂನ್ ಹಾಕೋಬೇಕು, ಅಂದ್ರೆ ಕಷಾಯ ಮಾಡ್ತಿರ್ತೀವಲ್ರಿ ಅದಕ್ಕೆ. ಈಗ ಅರಿಶಿನ ಪುಡಿನೂ ಹಾಕೊಂಡಾನೆ. ಇದೆಲ್ಲ ಕೂಡ ನಾವು ಪೌಡ್ರ್ ಮಾಡ್ಕೋಬೇಕಾಕತಿ. ಈ ಥರ ಪೌಡ್ರ್ ಬರ್ತೈತೆ ನೋಡಿರಿ. ಇದನ್ನು ನೀವು ಕಷಾಯನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ ಆ ಥರ ಮಾಡಿ ಕುಡಿದು ಬಿಟ್ರಂದ್ರೆ, ನೀವು ಚಹಾ ಆಗಲಿ ಕಾಫಿ ಆಗಲಿ ಅದೊಂದು ಬ್ಯಾಡ್ ಹ್ಯಾಬಿಟ್ ಇತ್ತಂದ್ರೆ ಅದನ್ನೆಲ್ಲ ಬಿಟ್ಬಿಡ್ತೀರಿ. ಹಾಲಿಗೂ ಕಫ ಆಗ್ತೈತಲ್ರಿ, ಇದು ಹಾಲಿನಾಗ ಮಾಡ್ಕೊಂಡು ಕುಡಿಬೋದು ನೀವು. ಹಾಲಿಗೆ ಇದನ್ನ ಪೌಡ್ರ್ ಹಾಕೋದಿರ್ತೈತಿ. ಸ್ವಲ್ಪ ಹಾಲು ಕಾಸೆ ಇದನ್ನು ಪೌಡ್ರ್ ಹಾಕಿ ಒಂದು ಕುದಿಸಿದ್ರೆ ಸಾಕು. ಅದನ್ನು ಕಷಾಯ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಹಾಲು ಕುಡಿ ಹ್ಯಾಬಿಟ್ ಇದ್ದವ್ರೂ ಕುಡಿಬೋದು. ಈ ಟೀ ಕಾಫಿ ಕುಡಿಯೋರಿದ್ರೆ ಇದನ್ನು ಬಿಟ್ಬಿಡ್ತೀರಿ. ಅಷ್ಟು ಹೆಲ್ದಿ ಐತ್ರಿ ಇದು ಕಷಾಯದ ಪೌಡ್ರ. ನಾ ಈಗ ಇದನ್ನ ಕಷಾಯ ಪೌಡ್ರ್ ಮಾಡಿ ಇಟ್ಕೊಳಕ್ತಾನೆ. ಇದು ಎಷ್ಟು 1.5 ತಿಂಗಳು ಬರ್ತೈತೆ ನೋಡ್ರಿ. ಇದು ಕಷಾಯ ಪೌಡ್ರದ್ದು ಇದು 1.5 ತಿಂಗಳ ತನಕನೂ ಬರ್ತೈತೆ ಇದು ಒಂದು ಸಲ ಮಾಡಿಟ್ರೆ. ಆದರೆ ಅದನ್ನು ಆರಿಸೇ ಹಾಕೋಬೇಕು. ಇದು ಬಾಟ್ಲಿಗೆ ಹಾಕೋಬೇಕಾದ್ರೆ
ಅದನ್ನ ಎಲ್ಲ ಅರ್ಶಿಂದ ಹಾಕೋಬೇಕು. ಇಷ್ಟು ಮಾಡಿ ಇಟ್ಬಿಟ್ರೆ ರೀ 1.5 ತಿಂಗಳು ಬರ್ತೈತಿ. ಇದಕ್ಕೆ ನೋಡ್ರಿ 1 ಕಪ್ ನೀರು, 1 ಕಪ್ ಹಾಲು, ಇದೆಲ್ಲ ಹಾಕಿ ನಾನು ಒಂದಿಷ್ಟು ಕಷಾಯ ಪೌಡ್ರ್ ಹಾಕೋತೀನಿ. 1 ಟೇಬಲ್ ಸ್ಪೂನ್ ಹಾಕೋಬೇಕು. 1 ಕಪ್ ಇದಕ್ಕೆ ಹಾಕಿ ಅದನ್ನು ಪೂರ್ತಿ ಕುದಿಸ್ಬೇಕ್ರಿ, ಚೆನ್ನಾಗಿ ಕುದಿಸ್ಬೇಕು. ಅದನ್ನ ಶುಂಠಿ ಪೌಡ್ರ್ ಇರ್ತೈತಿ, ಮತ್ತು ಹವೇಜ್ ಪೌಡ್ರ್ ಇರ್ತೈತಿ, ಮೆಣಸು ಇರ್ತೈತಿ. ಇದ್ರಾಗ ಯಾವ ಕಂಟೆಂಟ್ಸ್ ಎಷ್ಟು ಕಂಟೆಂಟ್ಸ್ ಎಲ್ಲ ಚಲೋ ಅದಾವೆ ನೋಡ್ರಿ. ಇವು ಇದ್ರೊಳಗಿಂತ ಹೆಲ್ದಿ ಅದಾವ್ರಿ, ಎಲ್ಲ ಪ್ರತಿಯೊಂದೂ ಹೆಲ್ದಿ ಅದಾವ. ಈಗ ಮೆಣಸಿನಿಂದ ಎಷ್ಟು ಉಪಯೋಗ ಐತೆ ಅನ್ನೋದು ಎಷ್ಟು ಬರ್ದಾರ ಅದ್ರೊಳಗೆ ರೀ. ಮೆಣಸು ಭಾಳ ಅದು ಪೇನ್ ಕಿಲ್ಲರ್ ಅತ್ತಾರ ಅದಕ್ಕೆ. ಮೆಣಸಿಗೆ ತಲೆನೋವು ಇತ್ತಂದ್ರೆ ಅದು ಮೆಣಸು ಹಾಕ್ಕೊಂಡು ಕುಡಿದ್ರೆ ಹೋಗ್ತೈತೆ ಅಂತ ಹೇಳ್ತಾರೆ ರೀ. ಅದಕ್ಕೆ ಇದನ್ನು ಎಲ್ಲನೂ ನಾ ಕಂಟೆಂಟ್ಸ್, ಒಳ್ಳೆ ಕಂಟೆಂಟ್ಸ್ ಇದ್ದು ಎಲ್ಲ ಹಾಕಿ ಪೌಡ್ರ್ ಮಾಡೈತಿ. ಒಳ್ಳೆ ಕಷಾಯ ಪೌಡ್ರ್ ಇದು. ಮಾಡ್ಕೊಂಡು ಕುಡಿದ್ರೆ ನೀವು ಚಹಾ ಕುಡಿಯೋಂಗಿಲ್ಲ, ಏನೂ ಕುಡಿಯೋಂಗಿಲ್ಲ. ಇದನ್ನ ನೈಟ್ ಕುಡ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಕುಡ್ರಿ, ಮಧ್ಯಾಹ್ನ ಊಟ ಆದ್ಮೇಲೆ ಕುಡ್ರಿ, ಬೇಕಾದಾಗ ಕುಡಿದ್ರೂ ಬರ್ತೈತಿ. ಸಕ್ಕರೆನೂ ಹಾಕೋಬೋದು, ಬೆಲ್ಲನೂ ಹಾಕೋಬೋದು, ಹಾಗೇನು ಕುಡಿಬೋದು ಹಾಲು ಹಾಕ್ಕೊಂಡು. ಈಗ ನೋಡ್ರಿ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತಾನೆ, ಅದಕ್ಕೆ ಬೆಲ್ಲನೂ ಹಾಕಿನೂ ಮಾಡ್ಬೋದು. ಇದನ್ನ ಇದೇ ಟೈಮ್ಗೆ ಕುಡಿಬೇಕತ್ತೇನಿಲ್ಲ, ಊಟ ಆದ ತಕ್ಷಣ ಕುಡಿದ್ರೆ ಬರ್ತೈತಿ. ಇದು ಅಷ್ಟು ಹೆಲ್ದಿ ರೀ ಇದು. ಈಗ ನೋಡ್ರಿ ಇದು ಫುಲ್ ಕುದ್ದೈತಿ. ಅದೆಲ್ಲ ಪೌಡ್ರ್ ಹಾಕಿದ್ದು, ಒಂಚೂರು ಸಕ್ಕರೆ ಹಾಕೇನಿ ನಾನು. ಇದನ್ನು ಮಾಡಿ ನೋಡ್ರಿ ಕುಡಿದ ನೀವು, ಮಕ್ಕಳಿಗೂ ಭಾಳ ಒಳ್ಳೇದಿದು. ಅವಕ್ಕೂ ಅದು ಚಾ ಏನಾರ ಹ್ಯಾಬಿಟ್ಸ್ ಇದ್ದು ಅಂದ್ರೆ ಆ ಹಲ್ಲದು ಪೇನ್ ಆಗ್ತಾವೆ, ಅವೆಲ್ಲ ಬಿಡಿಸಿ ಇದು ಕಷಾಯ ಕುಡಿಯೋಂಗೆ ಮಾಡ್ಬೇಕು ನೋಡ್ರಿ. ಭಾಳ ಅಂದ್ರೆ ಭಾಳ ಕಂಟೆಂಟ್ಸ್ ಭಾರಿ ಇರ್ತಾವೆ ಇದ್ರೊಳಗೆ. ನೀವೆಲ್ಲ ಕಂಟೆಂಟ್ಸ್ ಬಗ್ಗೆ ಓದಿ ನೋಡಿ ಇದನ್ನು ಮಾಡಿ ನೋಡ್ರಿ, ಬೆಸ್ಟಾಗಿರ್ತೈತಿ. ಅದಕ್ಕೆ ಒಳ್ಳೆ ಹ್ಯಾಬಿಟ್ ಬೆಳೆಸ್ಕೊಲ್ಲಂತ ಹೇಳಿ ಇದನ್ನು ಮಾಡಿ ತೋರ್ಸಾಕ್ತೇನೆ ನಾನು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ. ನೋಡಿರಿ ಇಷ್ಟು ಚೆನ್ನಾಗಿ